ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಾಸಪ್ಪ ಕರೆಸಿದ್ರು. ದಾಸಪ್ಪಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಒಬ್ಬೊಬ್ಬರಾಗಿ ನಾಮ ಹಚ್ಚಿಸ್ಕೊತಾ ಇದ್ದೀವಿ. ಹಂಗೆ ನಮ್ಮ ಪಾಪಗೊಂದು ಸ್ವಲ್ಪ ಪಂಚೆ ಉಡಿಸಿ ಅವನಿಗೊಂದು ಸ್ವಲ್ಪ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಬಂದು ನಾಮ ಇಕ್ಕಿಸ್ಕೊತಾ ಇದ್ದೀವಿ. ಇನ್ನೆಲ್ಲ ನಾಮ ಎಲ್ಲ ಇಕ್ಕಿಸ್ಕೊಂಡಾದ್ಮೇಲೆ ದೇವರಿಗೆ ಎಡೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸಿಹಿ ಮಾಡೋದು ಶ್ರಾವಣದಲ್ಲಿ ಯಾವತ್ತೂ ಹೊಲಸು ಮಾಡಲ್ಲ. ಸೊ ಅದಕ್ಕೆ ನಾವು ಸಿಹಿ ಮಾಡಿರೋದ್ರಿಂದ ಏನೇನು ಮಾಡಿದ್ವಿ, ಪಾಯಸ, ಒಬ್ಬಟ್ಟು, ಅನ್ನ ಸಾಂಬಾರು, ಕೂಟು, ಹಪ್ಪಳ, ಕೋಸಂಬರಿ ಎಲ್ಲನೂ ಮಾಡಿದ್ವಲ್ಲ, ಅದನ್ನೆಲ್ಲನೂ ದೇವರಿಗೆ ಇಡ್ತಾಯಿದ್ವಿ. ನಾನು ವರಮಹಾಲಕ್ಷ್ಮಿನೂ ಕೂಡ ತೆಗೆದಿರಲಿಲ್ಲ. ಅದಕ್ಕೂ ಕೂಡ ಮಾಮೂಲಿ ಎಡೆ ಇಟ್ಬಿಟ್ಟು ಮತ್ತು ದೇವ್ರ ಮನೆಗೂ ಕೂಡ ಅದೇ ಥರ ಎಡೆ ಇಟ್ಬಿಟ್ಟು ಏನೇನು ಮಾಡಿದ್ವಿ ಮನೇಲಿ ಅದನ್ನು ಪ್ರತಿಯೊಂದನ್ನು ಈ ಥರ ದೇವರಿಗೆ ಇಟ್ವಿ. ನಾವು 4ನೇ ಶ್ರಾವಣ ಮಾಡೋದು. ವರಮಹಾಲಕ್ಷ್ಮಿ ಇಟ್ಟು ಮಾರನೇ ದಿನ ಮಾಡ್ತಾಯಿದ್ದೀವಿ. 4ನೇ ಶ್ರಾವಣ ಆಗಿರೋದ್ರಿಂದ ನಾವು ಯಾವುದೂ ಹೊಲಸು ಮಾಡಲ್ಲ. ಸೊ ಅದಕ್ಕೋಸ್ಕರ ಏನೇನು ಇಟ್ಟಿದ್ದು ಉಪ್ಪಿನಕಾಯಿಂದ ಹಿಡಿದು ತುಪ್ಪದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತಾಯಿದ್ದೀವಿ. ಅದೆಲ್ಲ ಎಡೆ ಎಲ್ಲ ಇಕ್ಕಾದ್ಮೇಲೆ ದಾಸಪ್ಪ ಬಂದಿದ್ರಲ್ಲ, ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ವಿಡಿಯೋನ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನವೇ ಅಪ್ಲೋಡ್ ಮಾಡಬೇಕಿತ್ತು. ಕೆಲಸದ ಬ್ಯುಸಿ ಇದ್ದರಿಂದ ನಾನು ಇವತ್ತು 4-5 ದಿನ ಆದಮೇಲೆ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಿಬಿಟ್ಟು ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗಲೇ ಹಾಕ್ತಾಯಿದ್ದೀನಿ. ಕರಿಯಣ್ಣ ಕೆಂಚಣ್ಣ ಅಂತ ಇವ್ರನ್ನೇ ಕರೆಸೋದು. ಇವ್ರು ಕರೆಸಿ ಎಲ್ಲ ಪೂಜೆ ಮಾಡಿ ನೆಂಟರು ಕೂಡ ಮನೆ ತುಂಬ ಬಂದಿದ್ದರು. ಶ್ರಾವಣ ಟೈಮಲ್ಲಿ ದಾಸಪ್ಪರು ಸಿಗೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಆ ಟೈಮಲ್ಲಿ ಅವ್ರು ಬೆಳಗ್ಗೆನೇ ಕರೆಸಿದ್ರು. ಬೆಳಗ್ಗೆನೇ ಆಲ್ಮೋಸ್ಟ್ 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಯಿತು. ಆದಮೇಲೆ ದಾಸಪ್ಪಗೆ ಹೋಗೋಕ್ಕೆ ಇನ್ನೊಬ್ಬರು ಕೂಡ ನಮ್ಮ ಮನೆಗೆ ಹತ್ರನೇ ಬಂದಿದ್ದರು. ಸೊ ಅದಕ್ಕೆ ಅವರು ಕೂಡ ಬೇಗ ಪೂಜೆ ಮಾಡಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚಿ ನಾವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಾಸಪ್ಪರು ಕೂಡ ಸ್ವಲ್ಪ ಏನಾದರೂ ತಿಂದು ಹೋಗ್ಬೇಕಿತ್ತು. ಅವರು ಕೂಡ ತುಂಬ ಬಿಸಿ ಇದ್ರಲ್ಲ, ಏನೂ ತಿಂದು ನಾನು ಸ್ವಲ್ಪ ನೀರನ್ನು ಇಸ್ಕೊಂಡು ಕುಡಿದ್ಬಿಟ್ಟು ಅವರು ಪೂಜೆ ಎಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವ್ರ ಮನೆ ಮತ್ತು ಲಕ್ಷ್ಮಿ ಕೊಡಿಸಿದ್ವಲ್ಲ ಅಲ್ಲಿ, ಮತ್ತು ದಾಸಪ್ಪ ಕೊಡಿಸಿದ್ವಲ್ಲ ಅಲ್ಲಿ, ಎಲ್ಲ ಕಡೆಯೂ ಕೂಡ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ರು. ಅದನ್ನು ತೊಗೊತಾ ಇದ್ವಿ. ಎಲ್ಲರೂ ಮನೆಯವರೆಲ್ಲ ತಗೊಂಡು ಅವರು ಶಂಖ ಎಲ್ಲ ಊದ್ಬಿಟ್ಟು ಎಲ್ಲ ಪೂಜೆನೂ ನಿಧಾನಕ್ಕೆ ಮಾಡ್ಕೊಟ್ವಿ. ಬಿಸಿ ಇದ್ದರೆ ಎಷ್ಟೇ ಬಿಸಿ ಇದ್ದರೂ ಕೂಡ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿದ್ವಿ. ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ. ಬಾಯ್.